ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಫ್ರೆಡ್ರಿಕ್ ಡೋಗ್ಲಸ್ಸಿನ ಮೇಲೆ ಏನದು ಆಟೋಬಯೋಗ್ರಫಿನ ಮೇಲೆ ಸಂಪೂರ್ಣವಾದ ಒಂದು ಫೇಸ್ ಟು ಫೇಸ್ ವಿಡಿಯೋನ ಮಾಡಿದ್ದೇವೆ. 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್, ಎವ್ರಿಥಿಂಗ್ ವಿ ಡಿಸ್ಕಸ್ಡ್ ಆಲ್ರೆಡಿ. ಆ್ಯಸ್ ಐ ಪ್ರಾಮಿಸ್ಡ್ ಯು ಇನ್ ಮೈ ವಿಡಿಯೋ, ಇನ್ ದಟ್ ವಿಡಿಯೋ ದಟ್ ಐ ವಿಲ್ ಗಿವ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಅಂತ ನಾನು ಪ್ರಾಮಿಸ್ ಮಾಡಿದ್ದಲ್ವಾ. ಓಕೆ, ಅದನ್ನು ಇಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸರ್, ಟೋಟಲ್ 3 ಕ್ವಶನ್ಸ್ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆಯನ್ನು ನಿಮಗೆ ಹೇಗೆ ಬರೀಬೇಕು, ಯಾವ ರೀತಿಯಾಗಿ ಕಲಿಬೇಕು ಹಾಗೂ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬಹಳ ಜನಕ್ಕೆ ಒಂದು ತೊಂದರೆ ಇದೆ, ಸರ್ ನಾವು ಪೇಜ್ ಗಂಟಲೆ ಬರೀತಾ ಇದ್ದೀವಿ, ಆದರೆ ಇಂಗ್ಲೀಷ್ ಟೀಚರ್ ಮಾತ್ರ ಅಂಕಗಳು ಕೊಡ್ತಾ ಇಲ್ಲ ಅಂತ. ಬಹಳ ರೀಸನ್ಸ್ಗಳಿರ್ತವೆ. ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಗ್ರಾಮರ್ ಮಿಸ್ಟೇಕ್ಸ್ ಆಗಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಆನ್ಸರ್ ರಿಲೇಟೆಡೇ ಆಗದೇ ಇರ್ಬೋದು. ಎನಿಹೋ, ಬನ್ನಿ ಈಗ ಯಾವ ರೀತಿಯಾಗಿ ಯಾವ ಕ್ವಶನ್ ನಿಮ್ಮ ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ. 95% ಚಾನ್ಸಸ್ ಇದೆ ಈ ಒಂದು ಪ್ರಶ್ನೆ ಬರುತ್ತೆ. ವೈ ವಾಸ್ ನಾಟ್ ಡೋಗ್ಲಸ್ ಅಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ಸ್ ಡೆತ್. ತನ್ನ ತಾಯಿ ಸತ್ತಾಗೂ ಕೂಡ ಫ್ರೆಡ್ರಿಕ್ ಡೋಗ್ಲಸ್ ಯಾಕೆ ಅಷ್ಟೊಂದು ಅವನಿಗೆ ನೋವಾಗಲ್ಲ, ಅಥವಾ ಅವನಿಗೆ ಏನಂತಿರತ್ತವುಗಳು ಏನು ಕೂಡ ಅನ್ಸೋದೇ ಇಲ್ಲ ಅಂತ, ಯಾಕೆ ಅಂತ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಈಸಿಯಾದಂತಹ ಒಂದು ಪ್ರಶ್ನೆ ಇದು. ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ವೋ ದಯವಿಟ್ಟು ನಾನು ಅಪ್ಲೋಡ್ ಮಾಡಿರುವಂಥದ್ದು ಅದನ್ನು ನೋಡ್ಕೊಂಡು ಬಂದರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿಯೇ ಈ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಆ ವಿಡಿಯೋ ನೋಡ್ಕೊಂಬನ್ನಿ. ವೈ ವಾಸ್ ಅಂತ ಕೇಳಲಾಗಿದೆ. ಡೋಗ್ಲಸ್ ನರೇಟ್ಸ್. ಡೋಗ್ಲಸ್ ಅವರು ನಮಗೆ ಒಂದು ಮಾತನ್ನು ಹೇಳ್ತಾರೆ ಟು ದ ರೀಡರ್ಸ್. ಯಾರು ನೋಡ್ತಾ ಇದ್ದೀರೋ, ಓದ್ತಾ ಇದ್ದೀರೋ, ಅಥವಾ PUCನಲ್ಲಿರೋ ಎಲ್ಲರಿಗೂ ಕೂಡ ವಾಟ್ ಹಿ ನರೇಟ್ಸ್ ಅಬೌಟ್ ಹಿಸ್ ಮದರ್. ಹಿ ಸೆಡ್ ಹೌ ದ ಸೆಲ್ಫಿಶ್ ಪೀಪಲ್ ಹೂ ಎಂಪ್ಲಾಯ್ಡ್ ಚಿಲ್ಡ್ರನ್ ಆ್ಯಸ್ ಎ ಸ್ಲೇವ್ಸ್ ಸಿಸ್ಟಮೆಟಿಕಲಿ ಕಟ್ ದ ಚಿಲ್ಡ್ರನ್ ಫ್ರಮ್ ದೇರ್ ರೂಟ್ಸ್. ಎಂತಹ ಒಂದು ಪ್ರಪಂಚ ಇತ್ತು ಅಂದರೆ, ವೈಟ್ ಮಾಸ್ಟರ್ ದೇ ಯೂಸ್ ಟು ಕಟ್ ದಿ ರೂಟ್ಸ್ ಆಫ್ ದಿ ಸ್ಲೇವ್ಸ್ ಫ್ರಮ್ ದೇರ್ ಮದರ್ಸ್. ತಮ್ಮ ತಾಯಿಗಳಿಂದ ಅವರನ್ನು ಸಪ್ರೇಟ್ ಮಾಡ್ತಾ ಇದ್ರಲ್ವ, ಅವರಿಗೆ ಬೇರುಗಳ ಕಿತ್ತು ಹಾಕಿದ ಹಾಗೆ ಆಗ್ತಾ ಇತ್ತು. ಹಿ ನೋಸ್ ದಟ್ ಹಿಸ್ ಮದರ್ ವಾಸ್ ಎ ಬ್ಲ್ಯಾಕ್ ವುಮೆನ್. ಫ್ರೆಡ್ರಿಕ್ ಡೋಗ್ಲಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ತಾಯಿ ಬ್ಲ್ಯಾಕ್ ವುಮೆನ್ನು, ಅವಳು ಕೂಡ ಸ್ಲೇವು, ಅವಳು ಕೂಡ ಅನೈತಿಕ ಸಂಬಂಧದಲ್ಲಿ ಭಾಗವಹಿಸಿದ್ದಾಳೆ ಅಂತ. He knows that mother was a black woman named Harriet Bailey, from whom he was separated when he was an infant, 12 months old. ಇನ್ಫ್ಯಾಂಟ್ ಚೈಲ್ಡ್ ಆಗಿದ್ದಾಗೆ, ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಫ್ರೆಡ್ರಿಕ್ ಡೋಗ್ಲಸನ್ನು ಹಾಲು ಕುಡಿಯೋ ವಯಸ್ಸಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದರೆ, ತನ್ನ ತಾಯಿಯಿಂದ ದೂರ ಮಾಡಿರ್ತಾರೆ. ಇದನ್ನು ಪಾಯಿಂಟ್ ವೈಸ್ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಅವನು ಹೇಳ್ತಾನೆ, ಫ್ರೆಡ್ರಿಕ್ ಡೋಗ್ಲಸ್ ಸೆಡ್ ಹಿ ಹ್ಯಾಡ್ ಸೀನ್ ಹಿಸ್ ಮದರ್. ಓಕೆ, ಏನಂತ ಹೇಳ್ತಾನೆ, ಓನ್ಲಿ 4 or 5 times. ಕ್ಲಿಯರ್, ಓನ್ಲಿ 4 or 5 times ಇನ್ ಹಿಸ್ ಹೋಲ್ ಲೈಫ್ ಅಂತ. ಇಡೀ ಜೀವನದಲ್ಲಿಯೇ ಅವಳು ಸಾಯೋವರೆಗೂ ಕೂಡ ಎಷ್ಟು ಸಲ ಮೀಟ್ ಆಗಿರ್ತಾನೆ ಅಂದರೆ 4 to 5 times ಅಂತ. ವೆನ್ ಶಿ ಮೆಟ್ ಹಿಮ್ ಆಫ್ಟರ್ ವಾಕಿಂಗ್ 12 miles ಫ್ರಮ್ ಮಿಸ್ಟರ್ ಸ್ಟೀವಾರ್ಟ್ ಪ್ಲೇಸ್. ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಫ್ರೆಡ್ರಿಕ್ ಡೋಗ್ಲಸ್ಸಿನ ತಾಯಿ ಮಿಸ್ಟರ್ ಸ್ಟೀವಾರ್ಟ್ ಅವನ ಬಳಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ, ಆ ಗದ್ದೆಯಲ್ಲಿ, ಫಾರ್ಮಲ್ಲಿ. ಶಿ ವರ್ಕ್ಡ್ ಆ್ಯಸ್ ಎ ಫೀಲ್ಡ್ ಹ್ಯಾಂಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೈಮ್ಸ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯುರೇಷನ್ ಆ್ಯಂಡ್ ದಟ್ ಟು ನೈಟ್ ಅಂತ. ಅಂದರೆ ಹಾಗಿದ್ರೆ ಫ್ರೆಡ್ರಿಕ್ ಡೋಗ್ಲಸ್ಸಿನ ತಾಯಿ 12 ಮೈಲಿ 12 miles ಬೈ ವಾಕ್ ಶಿ ಯೂಸ್ ಟು ಕಮ್ ಟು ಮೀಟ್ ಹರ್ ಸನ್. ಫ್ರೆಡ್ರಿಕ್ ಡೋಗ್ಲಸ್ಸನ್ನು ಮೀಟ್ ಮಾಡಬೇಕು ಅಂತ ಅದೇ ತಾಯಿಯ ಮಮತೆ ಹೇಳೋದು ಆಯಿತಾ, ಲವ್ ಆಫ್ ಮದರ್ ಅಂತ. 12 ಮೈಲಿಗಳು ನೆಡ್ಕೊಂಡು ಆಯಿತಾ, ಅಲ್ಲಿ ಪರ್ಮಿಷನ್ ತಗೊಂಡು ನೆಡ್ಕೊಂಡು ಬೆಳಗ್ಗೆ ನಾನು ಆನ್ ಟೈಮ್ ಇರ್ತೀನಿ ಬಂದುಬಿಟ್ಟು ತನ್ನ ಮಗನಿಗೆ ಭೇಟಿ ಮಾಡ್ತಾಯಿದ್ಲು. ಅದು ಯಾವ ಸಮಯ ಆಗಿತ್ತು ಅಂದರೆ ರಾತ್ರಿಯ ಸಮಯ, ನೈಟ್. ಶಿ ಹ್ಯಾಡ್ ಟು ಬ್ಯಾಕ್ ಟು ದ ಫೀಲ್ಡ್ ಬಿಫೋರ್ ದಿ ಸನ್ರೈಸ್. ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಸನ್ಸೆಟ್ ಆಗುತ್ತೆ ಆಯಿತಾ. ಸೂರ್ಯೋದಯ ಅಂತ ಹೇಳಿದರೆ ಸನ್ರೈಸ್ ಅಂತ. ಸನ್ರೈಸ್ಗಿಂತ ಮುಂಚೆ ಅವಳು ಆನ್ ಟೈಮ್ ಆಗಿ, ಇಫ್ ಶಿ ಹ್ಯಾಡ್ ಟು ಎಸ್ಕೇಪ್ ದ ಪೆನಾಲ್ಟಿ ಆಫ್ ವಿಪಿಂಗ್ ಫ್ರಮ್ ದಿ ಸ್ಲೇವ್ ಮಾಸ್ಟರ್. ದಿಸ್ ಲೆಫ್ಟ್ ದಿ ಮದರ್ ಆ್ಯಂಡ್ ದ ಚಿಲ್ಡ್ರನ್ ವೆರಿ ಲಿಟಲ್ ಟೈಮ್ ಆ್ಯಂಡ್ ಸ್ಕೋಪ್ ಆಫ್ ಕಮ್ಯುನಿಕೇಷನ್. ಇದರಿಂದಾಗಿಯೇ ರಾತ್ರಿ ಸಮಯದಲ್ಲಿ ತನ್ನ ತಾಯಿಯ ಮುಖವನ್ನು ಕೂಡ ಅವನು ನೋಡೋಕ್ಕಾಗಲಿಲ್ಲ, ತಾಯಿ ಹತ್ರ ಮಾತು ಕೂಡ ಆಡಲಿಕ್ಕಾಗಲಿಲ್ಲ. ಚಿಕ್ಕ ವಯಸ್ಸು, ತಾಯಿ ದಿನ ಬಂದುಬಿಟ್ಟು ತಟ್ಟಿಬಿಟ್ಟು ಮಗನಿಗೆ ಮಲಗಿಸ್ತಾ ಇದ್ಲು. ನೋಡಿ, ಶಿ ವುಡ್ ಲೈ ಡೌನ್, ಮಗನ ಜೊತೆ ಮಲಗಿಬಿಟ್ಟು ಮಗನಿಗೆ ಮಲಗಿಸಿ, ಮಗನೇ ಅಂದ್ಬಿಟ್ಟು ಲೈ ಡೌನ್ ವಿತ್ ಹಿಮ್ ಆ್ಯಂಡ್ ಗೆಟ್ ಹಿಮ್ ಟು ಸ್ಲೀಪ್. ತಾನು ಮಲಗೋದಲ್ಲ, ಮಗನಿಗೆ ಮಲಗಿಸ್ಬಿಟ್ಟು ನೋಡಿ ಸ್ಲೀಪ್. ಬಟ್ ಲಾಂಗ್ ಬಿಫೋರ್ ಶಿ ಓಕ್ ಶಿ ವಾಸ್ ಗಾನ್. ಹಿ ಡಸಂಟ್ ರಿಮೆಂಬರ್ ಹ್ಯಾವಿಂಗ್ ಎವರ್ ಸೀನ್ ಹಿಸ್ ಮದರ್ ಬೈ ದಿ ಲೈಟ್ ಆಫ್ ದ ಡೇ. ಯಾವುದೇ ಕಾರಣಕ್ಕೂ ನನ್ನ ತಾಯಿಯನ್ನು ನೋಡಿದ್ದು ಕೂಡ ನನಗೆ ನೆನಪಿಲ್ಲ ಕಣ್ರಿ ಅಂತ ಒಂದು ಮಾತನ್ನು ಹೇಳ್ತಾರೆ, ಬೆಳದಿಂಗಳಿನಲ್ಲಿ ಅಂತ ಆಯಿತಾ.
The sad outcome of this is that he doesn't remember much about his mother, and she died without giving any information about his father. ಇನ್ನೊಂದು ಬೇಜಾರು ಏನು ಅಂದರೆ ಶಿ ಡೈಡ್, ಸತ್ತೋಗ್ತಾಳೆ. ಆ ಸಮಯದಲ್ಲಿ ಫೆಡ್ರಿಕ್ ಡಗ್ಲಸ್ ವಾಸ್ ಓನ್ಲಿ 7 years old. ಫೆಡ್ರಿಕ್ ಡಗ್ಲಸ್ ವಾಸ್ ನಾಟ್ ಅಲೋಡ್ ಟು ಅಟೆಂಡ್ ದ ಫ್ಯೂನರಲ್ ಆಫ್ ಹಿಸ್ ಮದರ್. ತನ್ನ ತಾಯಿಯ ಶವವನ್ನು ನೋಡಲಿಕ್ಕಾಗಿರ್ಬೋದು ಅಥವಾ ವಿಧಾನಕ್ಕಾಗಿರ್ಬೋದು, ಅವಳಿಗೆ ಹುತ್ತಾಕ್ಲಿಕ್ಕಾಗಿರ್ಬೋದು, ಎದಕ್ಕೂ ಕೂಡ ಯಾವುದೇ ಕೆಲಸಕ್ಕೂ ಕೂಡ ಅವನನ್ನು ಕ್ಯಾಪ್ಟನ್ ಆ್ಯಂಥೋನಿ ಕಳಿಸೋದೇ ಇಲ್ಲ. ಅವನ ಮಾಸ್ಟ್ರು ತಂದೆನೇ ಸ್ವಂತ ಕಳಿಸೋದೇ ಇಲ್ಲ ಕಣ್ರಿ, ಆಯಿತಾ. ಇದಕ್ಕೆ ಅವನಿಗೆ ಭಾಳ ಬೇಸರ ಆಗುತ್ತೆ. ಹಾಗೂ ಅವನು ಒಂದೇ ಹೇಳ್ತಾನೆ, ಸೊ ಫೆಡ್ರಿಕ್ ಡಗ್ಲಸ್ ಡಿಡ್ ನಾಟ್ ಫೀಲ್ ದಿ ಅನ್ಯೂಶುವಲ್ ಎಮೋಷನ್ಸ್ ಆಫ್ ಸ್ಯಾರೋಸ್. ತನ್ನ ತಾಯಿಯ ಆ ದುಃಖ ಹೇಗೆ ವ್ಯಕ್ತಪಡಿಸ್ತಾನೆ, ಮತ್ತು ತಾಯಿಯ ಶವವನ್ನೇ ನೋಡಿದರೆ ಎಷ್ಟೋ ದಿನಗಳಾದ ಮೇಲೆ ಗೊತ್ತಾಗುತ್ತೆ ತಾಯಿ ಸತ್ತೋಗಿದ್ದಾಳೆ ಅಂತ. ಹೀಗಾಗತ್ತೆ. ಇದನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬರೀಬೇಕಾಗಿರೋ ತಾಯಿ ಬಗ್ಗೆ ಬರೀರಿ ಅಂದರೆ, ಓಕೆ, ಶಿ ವಾಸ್ ವರ್ಕಿಂಗ್ ಅಂಡರ್ ಮಿಸ್ಟರ್ ಸ್ಟ್ರೇವರ್ಟ್ ಆ್ಯಸ್ ಎ ಫೀಲ್ಡ್ ಹ್ಯಾಂಡ್ ಅಂತ ಇದನ್ನು ಬರೀಬೇಕು. ಸಿ ಯೂಸ್ ಟು ಕಮ್ ಬೈ ವಾಕ್ 12 miles, 12 ಮೈಲಿಗಳು ನಡ್ಕೊಂಡು, ಬೈ ವಾಕ್ ಅಂತ ಹೇಳಿದರೆ ನಡೆದುಕೊಂಡು ಬರ್ತಾಯಿದ್ಲು ಅಂತ ಇದನ್ನು ಬರೀಬೇಕಾಗತ್ತೆ, ಆಯಿತಾ. ಶಿ ಯೂಸ್ ಟು ಲೈ ಡೌನ್ ವಿತ್ ಹರ್ ಸನ್ ಟು ಮೇಕ್ ಹಿಮ್ ಸ್ಲೀಪ್. ಈ ರೀತಿಯಾಗಿ ಬಹಳ ಈಸಿಯಾಗಿ ಆನ್ಸರನ್ನು ರೆಡಿ ಮಾಡಿದ್ದೇವೆ. ದಯವಿಟ್ಟು ಈ ಆನ್ಸರನ್ನು ಕಾಪಿ ಮಾಡಿಕೊಂಡು ಖುಷಿಯಾಗಿ ಎಕ್ಸಾಮಲ್ಲಿ ಔಟ್ ಮಾರ್ಕ್ಸನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು 4 ದಿನಗಳಲ್ಲಿ ನಾವು ನಿಮಗೆ ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂಥ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ 3 ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಒಂದು ಲೈಕು ಹಾಗೂ ಕಮೆಂಟ್ಗಾಗಿ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮುಂದಿನ ಒಂದು ವಿಡಿಯೋ ಇದೇ ಪಾಠದ ಮೇಲಾಗಿರುತ್ತೆ. ಧನ್ಯವಾದಗಳು.